ಅಪುತ್ರಸ್ಯ ಗತಂ ನಾಸ್ತಿ ಅಂತ. ಯಾರಿಗೆ ಮಕ್ಕಳಿರೋದಿಲ್ವೋ ಅವರಿಗೆ ಔರ್ಧ್ವ ದೈಹಿಕ ಕ್ರಿಯೆಗಳನ್ನ ಮಾಡಲಿಕ್ಕೆ ಯಾರು ಇರೋದಿಲ್ಲ ಅಂತ. ಹಾಗಾಗಿ ಔರ್ಧ್ವ ದೈಹಿಕ ಕ್ರಿಯೆಗಳನ್ನ ಮಾಡ್ಲಿಲ್ಲ ಅಂತಂದ್ರೆ, ಸುಲಭವಾಗಿ ಹೇಳೋದು, ಅದು ಕಷ್ಟ ಪಡೋದು ಬೇಡ ಅಂದ್ರೆ ಅಪರ ಕರ್ಮಗಳು ಅಂತ. 16 ಸಂಸ್ಕಾರಗಳನ್ನ ಹಿಂದೂ ಲಾ ಹೇಳಿದೆ, ಗೊತ್ತಾಯ್ತಲ್ಲ? 16 ಸಂಸ್ಕಾರಗಳನ್ನ ಹೇಳಿದೆ. ಪುಂಸವನ, ಕಿವಿ ಚುಚ್ಚೋದು, ಅನ್ನಪ್ರಾಶನ ಇತ್ಯಾದಿ ಇತ್ಯಾದಿ ಎಲ್ಲ ಹೇಳಿ ಮದುವೆ ತನಕ ಬಂದು ನಿಂತ್ಕೊಂಡ್ಬಿಡು, ನಾಮಕರಣ ಇತ್ಯಾದಿಗಳ 16. ಅದಕ್ಕೆ ಸಾರ್ಥ ಷೋಡಶ ಸಂಸ್ಕಾರ ಅಂತ ಹೆಸರು. ಅದಾದ್ಮೇಲೆ ನೋ ಮೋರ್ ರಿಚುವಲ್ಸ್ ಆರ್ ಪ್ರಿಸ್ಕ್ರೈಬ್ಡ್. ಆಮೇಲೆ ಅವರು ದಂಪತಿಗಳಾಗಿ ಬೇರೆ ಬೇರೆ ಧರ್ಮ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾರೆ. ಇನ್ಫ್ಯಾಕ್ಟ್ ಮೊದಲನೇ ಧರ್ಮ ಕಾರ್ಯ ಮಾಡ್ತಕ್ಕಂಥದ್ದು ದಂಪತಿಗಳಾದ್ಮೇಲೆ ಅಗ್ನಿಯನ್ನ ಕುರಿತು ಮಾಡ್ತಕ್ಕಂಥದ್ದು ಲಾಜಾ ಹೋಮ ಅಂತ. ಲಾಜ ಅಂದ್ರೆ ಅರಳು ಅಂತ. ಲಾಜ ಅಂದ್ರೆ ಅರಳು ಅಂತ. ಅರಳನ್ನ ಹಾಕ್ಸಿ ಹೋಮ ಮಾಡಿಸ್ತಕ್ಕಂಥದ್ದಕ್ಕೆ ಲಾಜಾ ಹೋಮ ಅಂತ ಕರೀತಾರೆ. ಸೊ ಅಲ್ಲಿ ಇವರಿಬ್ಬರ ಮಧ್ಯೆ ಕವನೆಂಟ್ಸ್ ಇರುತ್ತೆ. ಅವನ ಹತ್ರ ಹೇಳಿಸ್ತಾರೆ, ಧರ್ಮೆ ಚಾರ್ತೆ ಚ ನಾತಿ ಚರಾಮಿ ಅಂತ. ನಾನ್ ಪೂರ್ತಿ ಸಹಕಾರಿಯಾಗಿರ್ತೀಯಾ ಅಂತ ಕೇಳ್ತಾಳವಳು. ನಾನು ಸಹಕಾರಿಯಾಗಿರ್ತೀನಿ ಅಂತ ಅವಳು ಹೇಳ್ತಾಳೆ. ನೀನು ಧರ್ಮದಲ್ಲಿ ನಡ್ಕೋತ್ಯಾ, ಮತ್ತೊಂದು ಸಂಪೂರ್ಣವಾಗಿ ತರ ನಡ್ಕೋತ್ಯಾ, ಅದನ್ನ ಬಿಟ್ಟು ಬೇರೆ ಏನು ನಡ್ಕೊಳಲ್ವಾ ಅಂತಂದ್ರೆ, ಹೌದು ನಡ್ಕೊಳಲ್ಲ ಅಂತ ಹೇಳಿ ಒಂದು ಕಾಂಟ್ರಾಕ್ಟ್ ಇಬ್ಬರ ಮಧ್ಯೆ ಆಗುತ್ತೆ. ಯಾರ ಸಮ್ಮುಖದಲ್ಲಿ? ದೇವತೆಗಳ ಸಮ್ಮುಖದಲ್ಲಿ. ಅದಾದ್ಮೇಲೆ ವಾಪಸ್ ಬಿಟ್ಕೊಡೋದು ದೇವತೆಗಳನ್ನ. ನಾಗೋಲೆ, ನಾಕಬಲಿ ಅಂತ. ನಾಕಬಲಿ ಅಂತಂದ್ರೆ ಗೆಟಿಂಗ್ ದಿ ಬೋರ್ಡಿಂಗ್ ಪಾಸ್ ಫಾರ್ ದಿ ಗಾಡ್ಸ್ ಹೂ ಹ್ಯಾಡ್ ಕಮ್ ಅಪ್ ಟು ಗೆಟ್ ಬ್ಯಾಕ್ ಟು ದೇರ್ ಪ್ಲೇಸಸ್ ಅಷ್ಟೇನೆ. ಅದು ಬಾಯಿನಲ್ಲಿ ಬರ್ತಾ ಬರ್ತಾ ನಾಗೋಲಿ ಅಂತ ಆಗೋದು. ನಾಕಬಲಿ ಹಸ್ ಬಿಕಮ್ ನಾಗೋಲಿ. ಸೊ ದಿ ಗಾಡ್ಸ್ ಹೂ ಹ್ಯಾವ್ ಬೀನ್ ಇನ್ವೈಟೆಡ್ ಫಾರ್ ದಿ ಪರ್ಪಸ್ ಆಫ್ ವಿಟ್ನೆಸಿಂಗ್ ದಿಸ್ ಎಂಟೈರ್ ಮ್ಯಾರೇಜ್ ವಿಲ್ ಬಿ ಸೆಂಟ್ ಬ್ಯಾಕ್. ದೇ ಆರ್ ಸಾಫ್, ರೈಟ್? ಸೊ ಅದು ಅದಕ್ಕೆ ಮುಂಚಿತವಾಗಿ ಹೋಮ ಆಗ್ಬಿಡ್ದು, ಲಾಜಾ ಹೋಮ ಅಂತ. ಗೊತ್ತಾಯ್ತಲ್ಲ? ಸೊ ಇವತ್ತಿಂದ ಆಚೆಗೆ ನನ್ನೆಲ್ಲ ಧರ್ಮ ಕಾರ್ಯಗಳಲ್ಲಿ ನೀನು ಸಹಧರ್ಮಿಣಿಯಾಗಿದ್ಕೊಂಡು ನೀ ಮಾಡ್ಬೇಕು ಅಂತ ಹೆಂಡತಿನ ಸೇರಿಸ್ಕೊಂಡು ಮಾಡ್ತಕ್ಕ. ಸೊ ಇದು ಲಾಜಾ ಹೋಮದ ಪ್ರಕ್ರಿಯೆ. ಫಾರ್ ಫರ್ದರ್ ಡೀಟೇಲ್ಸ್ ಯು ಲುಕ್ ಇನ್ ಟು ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಬೈ PV ಕಾಣೆ. ಗೊತ್ತಾಯ್ತಲ್ಲ? ಸೊ 16 ಸಂಸ್ಕಾರಗಳು ನಡೆದೋದ್ಮೇಲೆ ಮುಂದೆ ಆಗ್ತಕ್ಕಂಥ ಸಂಸ್ಕಾರ ಏನಿದೆ ಅದಕ್ಕೆ ಅಪರ ಕರ್ಮ ಅಂತ ಕರೀತಾರೆ. ಒಬ್ಬ ಮನುಷ್ಯ ಸತ್ಬಿಟ್ಟ ಮೇಲೆ ಆಗ್ತಕ್ಕಂಥ ಕರ್ಮಗಳಿಗೆ ಅಪರ ಕರ್ಮ ಅಂತ ಕರೀತಾರೆ. ಔರ್ಧ್ವ ದೈಹಿಕ ಕ್ರಿಯೆಗಳು ಅಂತ ಕರೀತಾರೆ. ಅಂದ್ರೆ ಮನುಷ್ಯ ಸತ್ಬಿಟ್ಟಿದ್ದಾನೆ, ಅದು ಆತ್ಮ ಹೊರಟೋಗಿದೆ, ಜೀವ ಹೊರಟೋಗಿದೆ, ಆ ದೇಹಕ್ಕೆ ಒಂದು ಸಂಸ್ಕಾರ ಆಗ್ಬೇಕು ಅಂತ. ಆ ಸಂಸ್ಕಾರ ಆಗುವಂತ ಸಂದರ್ಭದಲ್ಲಿ ಬರೇ ದೇಹಕ್ಕೆ ಮಾತ್ರ ಸಂಸ್ಕಾರವೋ, ಅಗಲಿದ ಆತ್ಮಕ್ಕೂ ಸಂಸ್ಕಾರವೋ ಅಂತ ಪ್ರಶ್ನೆ ಬರುತ್ತೆ. ಅದನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಅದೆಲ್ಲ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ. ಹಿಂದೂಗಳಲ್ಲಿ ಬಹಳಷ್ಟು ಜನರಲ್ಲಿ ಇದರ ಬಗ್ಗೆ ನಂಬಿಕೆಗಳಿದೆ. ವೈ ಹಿಂದೂ, ಈವನ್ ಇನ್ ಅದರ್ ರಿಲಿಜಿಯನ್ಸ್, ಕ್ರಿಶ್ಚಿಯನ್ಸ್ ಅಲ್ಲಿ, ಆಮೇಲೆ ಮುಸಲ್ಮಾನರಲ್ಲಿ ಎಲ್ಲ ಇದೆ ಅವ್ರವ್ರಿಗೆ ಸಂಬಂಧಪಟ್ಟಿದ್ದಂತ ಸಂಸ್ಕಾರಗಳು. ಲಾಸ್ಟ್ ಡೇ ಆಫ್ ಸಪ್ಪರ್ ಅಂತ ಒಂದು ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ, ಈ ತರ ಎಲ್ಲ ಇದೆ. ಸೊ ಅದೆಲ್ಲ ಮಾಡಿದ್ಮೇಲೆ ಹಾಗೆ ಮಾಡ್ತಕ್ಕಂಥ ವ್ಯಕ್ತಿ ಪುತ್ರನಾಗಿರ್ಬೇಕು. ಯಾರಿಗೆ ಪುತ್ರ ಇರಲ್ವೋ ಅವ್ರಿಗೆ ಔರ್ಧ್ವ ದೈಹಿಕ ಕ್ರಿಯೆಗಳು ಆಗೋದಿಲ್ಲ ಅಂತ. ಹಾಗಾಗಿ ಅವ್ರಿಗೆ ಏನು ತಮಗೆ ಸಲ್ಲಬೇಕಾದಂತ ಸ್ಥಾನಮಾನಗಳು ಸತ್ತ ನಂತರ ಸಿಗಲ್ವೋ ಅದು ಸಿಗಲ್ಲ ಅಂತ. ಹೀಗಾಗಿ ಏನ್ ಮಾಡಿದ್ರು ಅಂದ್ರೆ, ಈ ಕಾನ್ಸೆಪ್ಟ್ ಆಫ್ ಅಡಾಪ್ಷನ್ ಕೇಳಿ, ಸಗೋತ್ರದವ್ರನ್ನ ಅಡಾಪ್ಷನ್ ಮಾಡ್ಕೋಬಾರ್ದು. ಮಗ ಅಂತ ಹೇಳಿ ಬಯೋಲಾಜಿಕಲ್ ಕಂಪಲ್ಷನ್ಸ್ಗೆ ದುರುಪಯೋಗ ಮಾಡ್ಕೋಬಾರ್ದು ಅಂತ. ಅದೇ ತರನೇ ಮಗಳು ಅಂತ ಹೇಳಿ ಅವ್ರ ಮನೇಲಿ ಇಟ್ಕೊಂಡು ಫಿಸಿಕಲ್ ಅಟ್ರಾಕ್ಷನ್ಸ್ಗೆ ಒಳಪಡಬಾರ್ದು, ದುರುಪಯೋಗ ಆಗ್ಬಾರ್ದು ಅಂತ ಆ ಏಜ್ ಲಿಮಿಟ್ ಇದೆ. ಈಗ ಅದಕ್ಕೆಲ್ಲ ಬೆಲೆ ಇಲ್ಲ. 16 ವರ್ಷದೊಳ, ಮೊನ್ನೆ 72 ವರ್ಷದೊಳನ ಮದುವೆ ಮಾಡ್ಕೊಳ್ಳಿಲ್ವೇ, ಹಂಗೆ. ಆ ಕೆಲವು ಎಕ್ಸೆಪ್ಷನ್ಸ್ ಬಿಟ್ಬಿಟ್ರೆ, ಮಗನಾಗಿ ನೋಡ್ತೀನಿ ಅಂತಂದ್ರೆ, ಮಗಳಾಗಿ ನೋಡ್ತೀನಿ ಅಂತಂದ್ರೆ ಆವಾಗ ಫಿಸಿಕಲ್ ಅಟ್ರಾಕ್ಷನ್ಸ್ ಇರೋದಿಲ್ಲ ಅನ್ನೋದು ಒಂದು ಪೂರ್ವ ಭಾವನೆ. ಗೊತ್ತಾಯ್ತಲ್ಲ? ಮೊನ್ನೆ ಸತ್ತೋಗ್ಬಿಟ್ರು ಇಬ್ರಾಹಿಂ ಸುತಾರ ಅಂತ, ಕೇಳಿದ್ದೀರಾ? ಕೇಳಿರ್ಲಿಕ್ಕಿಲ್ಲ. ಇತ್ತೀಚಿನ ದಿನಮಾನದಲ್ಲಿ ಬೆಳೆದು ಬಂದಂತ ಒಬ್ರು ಸೂಫಿ ಸಂತರು, ಮುಸಲ್ಮಾನರವರು, ಬಿಜಾಪುರ ಬಾಗಲಕೋಟೆ ಕಡೆಯವರು.
ಅವರು ನಮ್ಮ ಎಲ್ಲ ವೇದಗಳನ್ನ ಅರ್ಥ ಮಾಡ್ಕೊಂಡು, ಅವರಲ್ಲಿರ್ತಕ್ಕಂಥ ಕುರಾನಿನ ಭಾಗನ ಅರ್ಥ ಮಾಡ್ಕೊಂಡು, ಇನ್ನಿತರ ಯಾವ್ದಾದ್ರು ಸಂಬಂಧಪಟ್ಟಿದ್ದಂತ ಶಾಸ್ತ್ರಗಳನ್ನ ಅದನ್ನೆಲ್ಲ ಸಂಬಂಧಪಟ್ಕೊಂಡು ಅದನ್ನೆಲ್ಲ ಸಮನ್ವಯ ಮಾಡಿ ಪ್ರವಚನಗಳನ್ನ ಹೇಳ್ತಿದ್ರು. ಅವರೊಂದು ಹಾಡು ಹೇಳ್ತಿದ್ರು, ಗುರುವಿನ ಕರುಣೆಯು ಆಗಬೇಕಾದರೆ ಗರ್ವವ ಬಿಡಬೇಕು ಅಂತ. ಅದರಲ್ಲಿ ಒಂದು ಸ್ಟ್ಯಾನ್ಸಾದಲ್ಲಿ ಪರಸ್ತ್ರೀಯನ್ನು ಪಾರ್ವತಿಯನ್ನು ಬೇಕು ಅಂತ ಹೇಳಿದ್ದಾರೆ. ಗೊತ್ತಾಯ್ತಲ್ಲ? ಬಸವಣ್ಣವರು 12ನೇ ಶತಮಾನದಲ್ಲಿ, ನಾನು ಸುತಾರ ಅವ್ರದ್ದು ಯಾಕೆ ಹೇಳಿದೆ ಅಂದ್ರೆ ಈಗಿನ ಶತಮಾನದಲ್ಲೂ ಪ್ರಸ್ತುತವಾಗಿರ್ತಕ್ಕಂಥದ್ದು ಅಂತ. ಇಫ್ ಯು ಟೇಕ್ ಇಟ್ ಆಫ್, ಹಾಫ್ ಆಫ್ ಯುವರ್ IPC ವಿಲ್ ಬಿ ಲಾಸ್ಟ್. ಗೊತ್ತಾಯ್ತಲ್ಲ? ಪರಸ್ತ್ರೀಯನ್ನು ಪಾರ್ವತಿಯನ್ನೇ ಬೇಕು ಅಂತಂದ್ರು. ಹಾಗೆ ಬಸವಣ್ಣವರು ಹೇಳಿದ್ರು, ಹರಿವ ಹಾವಿಗೆ ಅಂಜೆ, ಗೊತ್ತಾಯ್ತಲ್ಲ, ಹಾರ್ಕೊಂಡೋಗುತ್ತಲ್ಲ ಹಾವು, ಉರಿವ ನಾಲಿಗೆ ಗಂಜೆ, ಬೆಂಕಿಯ ಕೆನ್ನಾಲ್ಗೆ ಹೆದರ್ಕೊಳ್ಳೋದಿಲ್ಲ. ಇನ್ನು ಹೇಳ್ತಾ ಹೋಗ್ತಾರೆ, ಒಂದಕ್ಕಂಜೆ ಒಂದಕ್ಕೆ ಕಳಕುವೆ, ಯಾವ್ದಕ್ಕಂಗಾರ ಹೆದರ್ಕೋತೆ ಅಂತ. ಪರಸ್ತ್ರೀ ಪರಧನಕ್ಕೆ ಅಂತ. ಯಾರು? ಬಸವಣ್ಣವರು. ತಿಳಿತೆ? ಹಾಗೆ ಪ್ರತಿ ಧರ್ಮದಲ್ಲಿ ಯಾಕೆ ಅಷ್ಟು ಭಾಗ ಬರುತ್ತೆ ಅಂತಂದ್ರೆ, ಯು ಮಸ್ಟ್ ಸಿ 3rd century text ಮನುಸ್ಮೃತಿ, ಇಟ್ ಹಸ್ ಕ್ಲಾಸಿಫೈಡ್ ದಿ ಕ್ರೈಮ್ ಇಂಟು 2 portions. ಅಪರಾಧ ಅನ್ನೋದು ಇವಾಗಿನ ನಮ್ಮ ಇವತ್ತಿನ ಪ್ರಸ್ತುತದಲ್ಲಿರ್ತಕ್ಕಂಥ ಯಾವುದೇ IPC CRPC ನಲ್ಲಿ ಡಿಫೈನ್ ಆಗ್ಲಿಲ್ಲ ವಾಟ್ಸ್ ಎ ಕ್ರೈಮ್ ಅಂತ. ಯು ಕ್ಯಾನ್ ಗೋ ಬ್ಯಾಕ್ ಅಂಡ್ ಸಿ. ಟೈಮ್ ಕನ್ಸ್ಟ್ರೈಂಟ್. ಹೆಣ್ಣು ಮಕ್ಕಳನ್ನ ತಗೊಳ್ಬೇಕಾದ್ರೆ ಕೆಲವು ರಿಸ್ಟ್ರಿಕ್ಷನ್ಸ್, ಗಂಡು ಮಕ್ಕಳನ್ನ ತೆಗೆದುಕೋಬೇಕಾದ್ರೆ ಕೆಲವು ರಿಸ್ಟ್ರಿಕ್ಷನ್ಸ್. ಪ್ರಮುಖವಾಗಿ ಏಜ್ ಆಫ್ ದಿ ಅಡಾಪ್ಟೆಡ್ ಫಾದರ್ ಆರ್ ಮದರ್ಗೆ ಇಷ್ಟಿರ್ಬೇಕು ಅಂತ. ಉದ್ದೇಶ ಏನು ಅಂದ್ರೆ, ಅಡಾಪ್ಷನ್ ಅಂತ ತಗೊಂಡು ಅವ್ರನ್ನ ಫಿಸಿಕಲಿ ಎಕ್ಸ್ಪ್ಲಾಯ್ಟ್ ಮಾಡಬಾರ್ದು ಅನ್ನೋ ಉದ್ದೇಶ. ಹೀಗೆ ಅಪುತ್ರಸ್ಯ ಗತಂ ನಾಸ್ತಿ ಬಂದಾಗ, ಅಡಾಪ್ಷನ್ ಅನ್ನ ತಗೊಂಡಾಗ 56 ಆಕ್ಟ್ ಮುಂಚೆ ಇದ್ದಿದ್ದಂಥದ್ದು ಅಡಾಪ್ಷನ್ಗೆ ಕೆಲವು ಸೆರೆಮನೀಸ್ ಹೇಳಿದ್ವಿ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಸೆರೆಮನಿ ಅಂದ್ರೆ ದತ್ತಕ ಹೋಮ ಅಂತ. ನ್ಯಾಚುರಲ್ ಬಯೋಲಾಜಿಕಲ್ ಫಾದರ್ ಅಂಡ್ ಮದರ್ ಆ ಮಗುವನ್ನ ಹೋಮಕ್ಕೆ ಮುಂಚೆ ತಮ್ಮ ತೊಡೆ ಮೇಲೆ ಕೂಡಿಸ್ಕೊಂಡು, ನಮ್ಮಿಬ್ಬರ ಒಂದು ಸಂಬಂಧದಿಂದ ಬೆಳೆದು ಬಂದಂತ ಈ ಮಗುವನ್ನ ನಿಮ್ಮಿಬ್ಬರಿಗೆ ಈಗ ಇನ್ ಮುಂದಕ್ಕೆ ಒಪ್ಪಿಸ್ಬಿಡ್ತಾ ಇದ್ದೀವಿ ಅಂತ ಹೇಳಿ, ಆ ಯಾರು ಅಡಾಪ್ಟೆಡ್ ಫಾದರ್ ಮದರ್ ಇರ್ತಾರೆ ಅವರ ತೊಡೆ ಮೇಲೆ ಕೂಡಿಸ್ತಕ್ಕಂತ ಒಂದು ಪದ್ಧತಿ ಇತ್ತು, ಅಗ್ನಿಸಾಕ್ಷಿಯಾಗಿ ಅಂತ. ಸೊ ಅದು ದತ್ತಕ ಹೋಮದ ಭಾಗ. ಇಂಥವರ ಹೊಟ್ಟೆಯಲ್ಲಿ ಹುಟ್ಟಿದಂತ ನೀನು ಇನ್ ಮುಂದಕ್ಕೆ ಇವರ ರಿಲೇಶನ್ಶಿಪ್ ನ ಕಳ್ಕೊಂಡು ಇವ್ರ ಜೊತೆಗೆ ತಂದೆ ತಾಯಿಯಾಗಿರ್ತೀಯ ಅಂತ. ಸುಮ್ನೆ ನಮ್ಮನೆಗೆ ಇರ್ತೀನಿ ಅಂದ್ರೆ ಯಾಕೆ ಬಿಡ್ತಾರೆ? ಪ್ರಾಕ್ಟಿಕಾಲಿಟಿ ನೋಡಿ. ಮುಂದೆ ಅವ್ರಿಗೆ ಆಸ್ತಿ ಬರುತ್ತೆ ಅಂತಂದ್ರೆ, ಇವ್ರ ಬಡತನ ಇದ್ರೆ ನಮ್ಮ ಮಗ ಅಲ್ಲಿ ಚೆನ್ನಾಗಿರ್ತಾನೆ ಅಂತ ಹೇಳಿ ಅಲ್ಲಿ ಕೊಡ್ತಾರೆ. ಸೊ ಎಫೆಕ್ಟ್ ಆಫ್ ಅಡಾಪ್ಷನ್ ಹಾಗಾದ್ಮೇಲೆ ಏನಾಯ್ತು?